ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ, ಮಂಗಳವಾರದ ಶುಭಾಶಯಗಳು ಎಲ್ಲರಿಗೂ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ತಾಯಿ ಭಾಗ್ಯವಂತಿ. ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ತುಳಜಾ ಬ್ಲಾಗ್ ಚಾನಲ್. ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತಿ. ನಾವು ಹಾಕೊಳ್ಳೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ನಾನು ಡೈಲಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಮಧ್ಯಾಹ್ನ 1 ಗಂಟೆಗೆ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೊಸ ಚಾನಲ್ ಮಾಡಿದ್ದೀನಿ, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಹಕರಿಸಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಭಾಗ್ಯನೇ ಎಲ್ಲ ಇವತ್ತು ಮಾಡಿದಾಳೆ ನೋಡಿ. ದೀಪ ಹಚ್ಚಿದಾಳೆ, ಕಾಣಿಸ್ತಾ ಇಲ್ಲ. ದೀಪ ಅವಳೇ ಹಚ್ಚಿದ್ಲು, ಹಾಲು ಕೂಡ ಅವಳೇ ಕಾಸಿದ್ದಾಳೆ. ಭಾಗ್ಯ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಹೋಗಿದ್ದು ಬರೋಷ್ಟರಲ್ಲಿ ಬಾದಾಮ್ ಹಾಲು ರೆಡಿ ಮಾಡಿ ದೀಪ ಹಚ್ಚಿ ಸ್ನಾನ ಮಾಡ್ಕೊಂಡೆಲ್ಲ ಬಂದಿದ್ದಾಳೆ. ರೆಡಿಯಾಗಿ ಕುತ್ಕೊಂಡು ಎಲ್ಲ ತಲೆ ಬಾಚಬೇಕು. ಇವಾಗ ಅವಳಿಗೆ ತಲೆ ಬಾಚ್ತೀನಿ. ಬಂದರೆ ಎಲ್ಲೂ ಫಸ್ಟು ಹಾಲು ಕುಟ್ಬಿಟ್ಟು ಆಮೇಲೆ ತಲೆ ಬಾಚೋಣ. ಹಾಲು ಹೋಗ್ತಾ ಇದೆ ಅದಕ್ಕೆ. ಬಾಯ್ ಕುತ್ಕೊಂಡಿದ್ದೀನಿ ನೋಡಿ. ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಆಚೆ ಕಡೆ ಇಟ್ಬಿಟ್ರೆ ಮೆತ್ಕಾಗ್ಬಿಡ್ತಾವೆ ಇವು. ಅವಾಗ ಡಬ್ಬಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ.
ಹಂಗೆ ಸ್ವಲ್ಪ ಇಲ್ಲೇ ಮಸೋದು ಇಲ್ಲೇ ಕಟ್ ಮಾಡೋದು ಕೆಲಸ. ಪಲ್ಯ 4 ಮಾಡೋದು ಜಾಸ್ತಿ ಆಗುತ್ತಲ್ಲ. ಅವಾಗಿನ ಥರ ಪಲ್ಯ, ಅವಾಗಿನ ಥರ ಅಡುಗೆ ಟೇಸ್ಟು ಏನೂ ಇಲ್ಲ ಇವಾಗಿನ ಅಡುಗೆ. ಈಗಿನ ಅಡುಗೆಯಲ್ಲಿ ಸುಮ್ಮನೆ ಏನು ಅವಾಗೆಲ್ಲ ಜವಾರಿ ಅಡುಗೆ, ಇದೆಲ್ಲ ಹೈಬ್ರಿಡ್ ತಿಂದು ನಾವು ಹೈಬ್ರಿಡ್. ಈಗ ಏನಂತ ಹೇಳಿ ಹೈಬ್ರಿಡ್ ನಾವು ಅವಾಗಿನ ಥರ ಜವಾರಿ ಇಲ್ಲ ಈಗ ಯಾರು, ಎಲ್ಲ ಹೈಬ್ರಿಡ್. ಈ ಥರ ದಪ್ಪ ಮೆಣಸಿನ್ಕಾಯಿ ತಿಂದು ನಾವು ಕೂಡ ಹಂಗೆ ದಪ್ಪ ಆಗ್ಬೋದು ಅಲ್ಲ. ಏನೋ ಒಂಥರ ಖುಷಿ ಇದೆ ನನಗೆ ಯೂಟ್ಯೂಬಲ್ಲಿ. ಅದೇ ಯಾರಿಲ್ಲ ಅಂದರೂ ಯಾರೋ ಇದ್ದಾರೆ ಅನ್ನೋ ಫೀಲ್ ನನಗೆ. ನಾನು ಎಲ್ಲ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಖುಷಿ ನನಗೆ. 2 ಸಾಕಾಗುತ್ತೆ, ಇನ್ನೆರಡು ಎತ್ತಿಕ್ಬಿಡೋಣ. ಬರ್ರಿ ಇವಾಗ ಮೆಣಸಿನ್ಕಾಯಿ ಪಲ್ಯ ಮಾಡೋಣ. ಅನ್ನ ರೆಡಿ ಆಯಿತು. ನಾನು ಗ್ಯಾಸ್ ಅಂಶ ಸಿಗೋ ಒಂದು ಏನೋ ಗೊತ್ತಿಲ್ಲ. ಕಡ್ಡೆಲ್ಲ ಚೂಡ್ನೆ ಕಣ ಈಗ 2 ಈರುಳ್ಳಿ ಕಟ್ ಮಾಡಪ್ಪ. ಉಳ್ಳಾಗಡ್ಡಿ ಹೇಳ್ತೇನೆ. ಬೆಂಗಳೂರು ಭಾಷೆ ಮಾತಾಡಿ ಅದರಲ್ಲೇ ಮುಗೋಗ್ತಾ ಇದ್ದೀನಿ ನಾನಂತೂ. ಇಟ್ಬಿಡ್ಬೇಕು ಬೆಂಗಳೂರು ಭಾಷೆ, ಬೇಡ ನನಗೆ ಇಷ್ಟ ಇಲ್ಲ. ಬೆಂಗಳೂರು ಭಾಷೆ ನನಗೆ ಇಷ್ಟ ಇಲ್ಲ. ಈ ಡಬ್ಬ ಮೆಣಸಿನ್ಕಾಯಿ ಪಲ್ಯಕ್ಕೆ ಉಳ್ಳಾಗಡ್ಡಿ ಹಾಕಿ ಚಲೋ ಆಕೈತೆ ಅಥವಾ ಇದೇ ಬೆಳ್ಳುಳ್ಳಿ ಹಾಕಿದ್ರೆ ಚಲೋ ಆಕೈತೆ ಹೇಳ್ರಿ. ನನಗೊಂದ್ಸತಿ ನಮ್ಮ ಫ್ರೆಂಡ್ ಅವರು ಪಲ್ಯ ಮಾಡ್ಕೊಟ್ಟಿದ್ರು. ಇದು ಮೆಣಸಿನ್ಕಾಯಿ ಇದೆ ನನಗೆ ಇಷ್ಟ ಪಲ್ಯ, ಅವ್ರು ಕಡೆ ಸಿಗ್ತಾವಲ್ಲ ಆ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಟ್ಟಿದ್ರು. ನಾನು ನಿಜವಾಗ್ಲೂ ಹೇಳ್ತೀನಿ, ಆ ಥರ ಪಲ್ಯ ನಾನು ಇವತ್ತು ಎಲ್ಲೂ ತಿಂದಿಲ್ಲ. ಅವ್ರೇನಾದ್ರು ವಿಡಿಯೋ ಮಾಡಿದೆ ಮಾಡ್ಕೊಳ್ಳಿ, ನಾನು ಮಾಡ್ಕೊಟ್ಟು ಪಲ್ಯ ತಿಂದಿರೋದು ಅಂತ. ನಿಜ ನನಗೆ ತುಂಬ ಇಷ್ಟ ಆಯಿತು ಪಲ್ಯ. ಅದು ಆ ಪಲ್ಯ ಜೊತೆಗೆ ತಂಗೂರು ರೊಟ್ಟಿ ಕೊಟ್ಬಿಟ್ಟಿದ್ರು ತಿನ್ನೋಕ್ಕೆ, ತುಂಬ ಇಷ್ಟ ಆಗಿತ್ತು. ಮೊಸರು, ಆ ಪಲ್ಯ, ಜೋಳದ ಕಟ್ಟಿ ರೊಟ್ಟಿ ಕೊಟ್ಟಿದ್ರು. ಏನು ಭಾರಿ ಅಂತೀರ ಊಟ, ಅದೇ ಭಾರಿ ಮಸ್ತಿತ್ತು. ಅವ್ರು ಮರ್ತಾರೇನೋ ಗೊತ್ತಿಲ್ಲ, ನಾನು ಇನ್ನೂ ಮರ್ತಿಲ್ಲ ಅವ್ರನ್ನ. ಮರ್ತಿರ್ಬೋದು, ಎಲ್ಲ ಫ್ರೆಂಡ್ಸ್ ನೆನ್ಪಿಟ್ಕೊಂತಾರ. ನೆನ್ಪಿಟ್ಕೊಂಡ್ರೆ ಒಳ್ಳೇದು. ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಅವತ್ತಿಂದ ಆ ಥರ ಪಲ್ಯ ಮಾಡಬೇಕು ಅಂತ. ಆಗ್ತಾನೆ ಇಲ್ಲ, ಅದು ಆ ಟೇಸ್ಟೇ ಬರ್ತಾ ಇಲ್ಲ. ಅವ್ರು ಹೆಂಗೆ ಮಾಡಿದ್ರು ನಾನು ಹಂಗೆ ಮಾಡಕ್ಕೆ ಹೋಗ್ತೀನಿ, ಅದು ಆ ಟೇಸ್ಟ್ ಬರಲ್ಲ. ಬಂತು ಕಣ್ಣೀರು ಆಯ್ತಾರಲ್ಲ, ದುಡ್ಡು ಕೊಟ್ಟು ತೊಗೊಂಬರೋದು, ಬಿಟ್ಟು ಕುತ್ಕೊಂಡು ಅಳೋದು. ಏನು ಹಣಿ ಬರ ಅಂತೀರಿ ನಮ್ಮ ಹೆಣ್ಮಕ್ಳು. ಪಲ್ಯ ಮಾಡೋಣ ಅಂತ ಮೆಣಸಿನ್ಕಾಯಿ ಹುರಿಯೋಕೆ ಫಸ್ಟ್ ಕುತ್ಕೊಂಡು ಮಾಡ್ಬೇಕಿತ್ತು. ಹಂಗೆ ಮಾಡೋದು ಕಬಾಬ್ ನೋಡಿ, ಹಂಗಾಗಿ ಫಸ್ಟ್ ಹುರಿಬೇಕು. ಕೆಲವೊತ್ತಿನಾಗ ಎಣ್ಣೆ ಹಾಕಿ ಎಲ್ಲ ಇಷ್ಟ ಹುರಿದು ಪಲ್ಯ ಮಾಡಿಬಿಟ್ರೆ ಭಾರಿ ಮಸ್ತ್ ಆಗ್ತದೆ. ಮೆಣಸಿನ್ಕಾಯಿ ಪಲ್ಯ ತರ್ತಾ ಇದ್ದೆ. ಇನ್ನೂ ಜನ ಇದ್ದಾರೆ ಜಾಸ್ತಿ, ಹೇಳ್ತಾ ಹೋದ್ರೆ ಇವರೇ ತುಂಬ ಲೆಂತ್ ಆಗುತ್ತೆ. ಇವಾಗ ಮೆಣಸಿನ್ಕಾಯಿ ಹುರಿದಾಗಿದೆ. ಇದನ್ನೇನು ಆಚೆ ತೆಗಿಯೋದು ಬೇಡ ನೋಡಿ, ಅದು ಅಲ್ಲೇ ಇರಲಿ. ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಬ್ರು ಹೆಸರು ಹೇಳೋದಂತೂ ಬರುತ್ತೆ, ನಾನು ಅವತ್ತು ಹೇಳಲೇಬೇಕು. ಪದ್ಮಾ ನಾಗರಾಜ್ ಯೂಟ್ಯೂಬ್ ಚಾನಲ್ ಅಂತಿದೆ. ಅವರಿಗೆ ನಾನು ಫೇವ್ರೇಟು, ನನಗೆ ಅವ್ರ ಫೇವ್ರೇಟ್ ಅನ್ನೋ ಥರ ಅಷ್ಟು ಖುಷಿಯಾಗಿ ಮಾತಾಡ್ತಾರೆ. ಆದರೆ ಇನ್ನೂ ಮಾತಾಡೋಕ್ಕೆ ನಮಗೆ ಇನ್ಸ್ಟಾಗ್ರಾಮಲ್ಲಿನೂ ಅವ್ರು ಸಿಕ್ಕಿಲ್ಲ. ಹಾಗೆ ಮತ್ತು ವೈಟಿಯಲ್ಲಿನೂ ಲೈವಲ್ಲಿನೂ ಅಷ್ಟು ಮಾತಾಡೋಕ್ಕಾಗ್ತಾಯಿಲ್ಲ. ಯಾವಾಗಾದರೂ ನಾನು ಲೈವ್ ಮಾಡಿದಾಗ ಅವ್ರು ಬರ್ತಾಯಿದ್ರು ಅಲ್ವಾ, ತುಂಬ ಖುಷಿಯಾಗಿ ಮಾತಾಡ್ತಾಯಿದ್ರು. ಆದರೆ ಇವಾಗ ನಾನು ಲೈವ್ ಮಾಡ್ತಾಯಿಲ್ಲ ಅಂತ ಅವ್ರು ಬರ್ತಾಯಿಲ್ಲ. ನಿಜವಾಗ್ಲೂ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಖುಷಿಯಾಗಿ ಕೂಡ ಮಾತಾಡ್ತಾರೆ. ಅವರು ಕೂಡ ಮಾತಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ. ಈರುಳ್ಳಿನ ಇಲ್ಲ ಸೈಡಲ್ಲಿ ಫ್ರೈ ಮಾಡ್ಕೊಂಬಿಡೋಣ. ಏನಕ್ಕೆ ಅದಂತಂದ್ರೆ ಮತ್ತೆ ಎಕ್ಸ್ಟ್ರಾ ಕೆಲಸ ಮಾಡೋದು ಇಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತಪ್ಪ ಅಲ್ವಾ. ಈರುಳ್ಳಿ ಕೂಡ ಫ್ರೈ ಆಯಿತು. ಹೋಗುದಿಲ್ರಿ ಬೆಂಗಳೂರು ಭಾಷಾ ಪಕ್ಕ ರೂಢಿ ಬಿಟ್ಬಿಡ್ತಿದ್ದು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಮಿಕ್ಸ್ ಮಾಡ್ಕೊಡ್ರಲ್ಲ. ಇನ್ನು ಯಾಕೆ ನಾನು ಪ್ಲೇಟಿಗೆ ತೆಗೆದು ಅದು ಮಿಕ್ಸ್ ಮಾಡುವಂತಾಗಿ ಅದು ಹಾಕು, ಅದೇನೋ ಕೆಲಸ. ಜರ ಅಶುಂಠಿ ಹಾಕೊಳ್ಳೋನು, ಜರಾನೇ ಖಾರ ಹಾಕೊಳ್ಳೋನು, ಮಸಾಲೆ ಖಾರ. ಇದು ನಮ್ಮ ಉತ್ತರ ಕರ್ನಾಟಕ ಮಸಾಲೆ ಖಾರ. ಬೆಂಗಳೂರು ಮಸಾಲೆ ಯಾವುದೂ ಹಾಕ್ತಾಯಿಲ್ಲ, ಯಾವ ಮಸಾಲನೂ ಹಾಕಲ್ಲ ನಾನು. ಇಷ್ಟೇ ಮಾಡೋದು. ಹಾಕಿದ್ರೆ ಒಂದು ಜರ ಧನಿಯಾ ಪೌಡರ್ ಹಾಕ್ತೀನಿ ಅಷ್ಟೇ. ಈಗ ಮೇಯ್ನ ಶೇಂಗದ ಪುಡಿ ಹಾಕಬೇಕು. ಶೇಂಗದ ಪುಡಿ ಹಾಕಿಲ್ಲ ಅಂದ್ರೆ ಇದು ಪಲ್ಯ ಕಮ್ಮಾಗಲ್ಲ. ಸ್ವಲ್ಪ ಬೇಯಕ್ಕೆ ಬಿಟ್ಟು ನಾವು ಶೇಂಗಾ ಹುರ್ಕೊಂಡು ಶೇಂಗದ ಪುಡಿ ಮಾಡ್ಕೊಂಬರೋದು. ಈಗ ಬರ್ರಿ ನೋಡಿರಿ, ಜರ ಧನಿಯಾ ಪುಡಿ, ಹವೇಜ್ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬರೋಣಂತೆ. ಈ ಬೆಂಗಳೂರು ಪಲ್ಯ ಮಾಡ್ತಾರೆ, ಕ್ಯಾಪ್ಸಿಕಮ್ ಪಲ್ಯ, ಇಂಥದ್ದು ಮೆಣಸಿನ್ಕಾಯಿ ಪಲ್ಯ ಹೆಂಗೆ ಮಾಡ್ತಾರಂದ್ರೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ, ಟಮಾಟೆ ಹಾಕಿ, ಉಳ್ಳಾಗಡ್ಡಿ ಹಾಕಿ, ಗರಂ ಮಸಾಲ ಹಾಕಿ, ಸಾಂಬಾರು ಮಸಾಲ ಹಾಕಿ, ಚಾಟ್ ಮಸಾಲ ಹಾಕಿ, ಎಲ್ಲ ಮಸಾಲ ಹಾಕಿ ರುಬ್ಬಿ ಒಟ್ಟು 3 ಮಳ ಬರುತ್ತಾನ ಮೊಸರು ಹಾಕಿ ತಿಂದು ಹಿಂದ್ರಗಡೆ ಹೋಗಿ ಆದಷ್ಟೇ ಅಡ್ಮಿಟ್ ಆಗೋದೆ. ಏನೇ ಹೇಳಿ ನಮ್ಮ ಉತ್ತರ ಕರ್ನಾಟಕ ಅಡುಗೆನ ಸೂಪರ್. ಇದು ಮಚ್ಚಂದು ಒಂದು ಜರ ಹುಮ್ಮು ಬೈಲಲ್ಲೇ ಸಣ್ಣೂರಾಗ
ಇಲ್ಲಿ ಅನ್ನ ರೆಡಿ ಆಗೈತಿ. ಎಲ್ಲ ಮಾಡಿ ಪಲ್ಯಕ್ಕೆ ಮೇನ್ ಉಪ್ಪು ಮರ್ತದೆ ನೋಡ್ರಿ. ಉಪ್ಪು ಹಾಕ್ಲ ಪಲ್ಯ ಹೆಂಗೆ ತಿನ್ನೋದು ಅದೇ ಅಂದ್ಕೊಂಡೆ ನಾ, ಏನೋ ಮರ್ತನಲ್ಲ ಅಂತ. ಮರು ಜಾಸ್ತಿ ನನಗೆ ಇದು ಕೊಟ್ಟು ದಬಾಸ್ ನೀರು ಹಾಕಿ ಕುದಿಸಕ್ಕೆ ಹೋಗ್ಬಿಡ್ರಿ. ಮತ್ತು ದಬಾಸ್ ನೀರು ಹಾಕಿ ಕುದಿಸಿದ್ರೆ ಪಲ್ಯ ಕೆಟ್ಟಂತ ಅರ್ಥ. ಒಂದು ಅರ್ಧ ಬಟ್ಟಲ ಸಾಕಿ ಸಣ್ಣ ಉರಿಯ ಬೇಯಿಸ್ಬೇಕಿಲ್ಲ ನೋಡ್ರಿ. ಹೆವಿ ಮಸ್ತ್ ಆವಾಗ ಶೇಂಗದ ಪುಡಿ ರೆಡಿ ಐತೆ ನೋಡ್ರಿ. ಶೇಂಗದ ಪುಡಿ ಹಿಂಗೆ ಇರಬೇಕು, ಫುಲ್ ಸಣ್ಣ ಬರೋ ಇಟ್ಟಿದ್ರೆ ಸಾಕಿದಕ್ಕೆ ಹಾಕಿ ಒಂದು ಜರ ಬೇಯಿಸ್ಕೊಂಬಿಟ್ರೆ ಮುಗೀತು. ಭಾಳ ಜಿಗಿಟ್ ಆಗ್ತೈತಿ, ಹಚ್ಲಿಕ್ಕಂದ್ರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು ಪಲ್ಯಕ್ಕೆ ಶೇಂಗದ ಪುಡಿ. ಪಲ್ಯ ರೆಡಿ ಆಯಿತು, ಚಪಾತಿ ಮಾಡೋಣ ಅಂತ ನೋಡಿ. ಪರೋಟ ಮಾಡಿದೆ ನಾನು, ಚಪಾತಿ ಮಾಡೋಣ ಅಂತ ಹೋಗಿ ಪರೋಟ ಮಾಡಿದೆ. ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ. ಗೋಧಿ ಹಿಟ್ಟು ಕಲಸಿಟ್ಟಿದ್ದೆ ಬೆಳಗ್ಗೆನೆ, ತುಂಬ ಸ್ಮೂತಾಗಿ ನೈಸಾಗಿ ಬಂದಿತ್ತು. ಯಾಕೆ ಪರೋಟ ಮಾಡಬಾರ್ದು ಅಂತ ಪರೋಟ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಊಟ ಮಾಡೋಣ. ಇನ್ನೂ ಭಾಗ್ಯ ಬಂದಿಲ್ಲ. ಪರೋಟ ನೋಡಿ ನನಗೆ ತಿಂದೇ ಇರೋಕೆ ಆಗ್ತಾ ಇಲ್ಲ, ಅದಕ್ಕೆ ನಾನು ತಿಂತಾ ಇದ್ದೀನಿ. ಬನ್ನಿ ಎಲ್ಲರೂ ಪರೋಟ ತಿನ್ನೋಣ. ಭಾಳ ಅಂದ್ರೆ ಭಾರಿ ಮಸ್ತಾಗೈತಿ. ಪಲ್ಯನೂ ಹಾಗೆ ನೋಡಿ, ಪಲ್ಯನೂ ಹಂಗೆ ಭಾರಿ ಮಸ್ತಾಗಿದೆ, ಮತ್ತು ಪರೋಟ ಕೂಡ ಭಾರಿ ಮಸ್ತಾಗ್ಯಾವು. ನೋಡಕ್ಕಂತೂ ತಿಂದೇ ಇರೋಕೆ ಆಗ್ತಾ ಇಲ್ಲ, ತಿಂದ್ರಂತೂ ಬಿಡೋಕೆ ಆಗ್ತಾ ಇಲ್ಲ, ಅಷ್ಟು ರುಚಿಯಾಗ್ಯಾವು. ನೀವು ಒಂದ್ಸತಿ ಟ್ರೈ ಮಾಡಿರಿ. ಮತ್ತು ಈ ಪರೋಟದ ವಿಡಿಯೋನು ಒಂದು ಸಪ್ರೇಟಾಗಿ ಹಾಕ್ತೀನಿ. ಪರೋಟ ವಿಡಿಯೋ ಹಾಕ್ತೀನಿ, ತುಳಜಾ ಅಡುಗೆ ಮನೆ ಚಾನಲ್ ಅಂತ, ಅದರಲ್ಲಿ ಹಾಕ್ತೀನಿ. ಯಾರಾದರೂ ಪರೋಟ ಮಾಡಬೇಕು ಕಲಿಬೇಕನ್ನೋರು ಆ ವಿಡಿಯೋನ ನೋಡಿ. ಓಕೆ, ಊಟ ಮಾಡಿ ಆಮೇಲೆ ಸಿಗ್ತೀನಿ. ಖಂಡಿತ ಪರೋಟ ವಿಡಿಯೋನ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮಾಡೋದು ಕೂಡ ತುಂಬ ಸುಲಭ. ಗೋಧಿ ಹಿಟ್ಟಲ್ಲಿ ಮಾಡಿರೋದು, ಮೈದಾ ಹಿಟ್ಟಲ್ಲೆಲ್ಲ. ಮೈದಾ ಹಿಟ್ಟಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ನಾನು ಗೋಧಿ ಹಿಟ್ಟಲ್ಲೇ ಮಾಡಿದ್ದೀನಿ. ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು, ನೀವು ಒಂದ್ಸತಿ ಟ್ರೈ ಮಾಡಿ. ತುಳಜಾ ಅಡುಗೆ ಮನೆ ಚಾನಲ್ ಅಂತಿದೆ, ಅದರಲ್ಲಿ ಸರ್ಚ್ ಮಾಡಿ ನೋಡಿ. ಭಾಗ್ಯ ಬಂದು ನೋಡಿ. ಭಾಗ್ಯ ಪರೋಟ ಇಲ್ಲ ಹೇಳಿ ಅವಳಿಗೆ. ಭಾಗ್ಯನ್ಗೆ ಪರೋಟ ಇಲ್ಲ ಅಂತ ಅಳ್ತಾ ಇದ್ದಾಳೆ, ಎಲ್ಲ ಖಾಲಿ ಮಾಡಿಬಿಟ್ಟೆ ಅಂತ. ಪರೋಟ ನೋಡಿಬಿಟ್ಟು ಬಾಯಿಗೆ ನೀರು ಬಂದ್ಬಿಡ್ತು ಭಾಗ್ಯನ್ಗೆ. ನನಗೆ ಅಂತಾಳೆ ಒಂದೇ ಸಮ. ನನ್ನ ತಟ್ಟೆಯಲ್ಲಿ ಇರೋ ಪರೋಟನ ಎತ್ಕೊಂಡು ತಿಂತಾ ಇದ್ದಾಳೆ ಭಾಗ್ಯ. ಸಾರಿ ನೋಡಿ, ಸೂಪರ್ ಆಗ್ಯದ. ಏನ್ ಮಾಡೋದು, ಬೆಂಗಳೂರು ಭಾಷೆ ಹೋಗಲಾಗೈತೆ, ಅದು ಮತ್ತೆ ಬರಾಗತ್ತದ. ಚಲೋ ಆಗೈತಿ. ಏನೇನ್ ಚಲೋ ಆಗೈತೆ ನೋಡೋಣ ಅದ್ರಾಗ. ಪರೋಟ, ಇದು ಡಬ್ಬು ಮೆಣಸಿನ್ಕಾಯಿ ಪಲ್ಯ, ಬ್ಯಾಳಿ ಸಾಂಬಾರ್ ಅಂತ ಮಾಮೂಲಿ ಇರ್ತೈತಿ. ಡಬ್ಬು ಮೆಣಸಿನ್ಕಾಯಿ ಪಲ್ಯ ಚಲೋ ಆಗೈತಿ, ಪರೋಟ ಚಲೋ ಆಗೈತೆ. ಮತ್ತ ಅವ್ರಿಗೆ ಏನ್ ಹೇಳ್ತಿ, ಪರೋಟ ತಿನ್ಲಾಗತ್ತಿಯಲ್ಲಿ, ಮತ್ತ ಅವ್ರಿಗೆ ತಿನ್ನಕ್ ಬೇಡನು? ಪರೋಟ ಸೂಪರ್ ಆಗಿದೆ, ಹಾಗೆ ಪಲ್ಯನೂ ಸೂಪರ್ ಆಗಿದೆ. ಅಮ್ಮ ಇನ್ನೊಂದ್ ಚಾನಲ್ ನಲ್ಲಿ ಈ ರೆಸಿಪಿನ ಹಾಕಿರ್ತಾರೆ, ಅದು ತುಳಜಾ ಅಡುಗೆ ಮನೆ ಚಾನಲ್ ಅಂತ. ಅದನ್ನ ನೋಡ್ಬಿಟ್ಟು ನೀವು ಮಾಡ್ಕೊಂಡು ತಿನ್ನಿ, ತುಂಬಾ ಸೂಪರ್ ಆಗಿ ಬಂದಿದೆ. ಮೈದಾ ಹಿಟ್ಟಿಂದ ಮಾಡಬೇಡಿ, ಗೋಧಿ ಹಿಟ್ಟಿಂದ ಮಾಡ್ಕೊಂಡು ತಿನ್ನಿ. ಓಕೆ, ಬಾಯ್ ಎಲ್ಲರಿಗೂ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.